ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ದೆಹಲಿಯಲ್ಲಿ ಫೆಬ್ರವರಿ 5ನೇ ತಾರೀಕು ಮತದಾನ ಇದೆ. 8ನೇ ತಾರೀಕು ಫಲಿತಾಂಶಗಳು ಹೊರಗೆ ಬರ್ತವೆ. ಸೊ ಏನಾಗ್ತಿದೆ ಅಲ್ಲಿ ಗ್ರೌಂಡಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ಎಕ್ಸೆಪ್ಟ್ ಫಾರ್ ಸಮ್ ಯೂಟ್ಯೂಬರ್ಸ್, ಅವರು ಗ್ರೌಂಡ್ ಹೋಗ್ತಿದ್ದಾರೆ, ಜನರನ್ನು ಮಾತಾಡಿಸ್ತಿದ್ದಾರೆ. ಅದನ್ನು ನೋಡಿದಾಗ ಆಮ್ ಆದ್ಮಿ ಪಕ್ಷಕ್ಕೆ ಮೇಲುಗೈ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಒಂದಿದೆಯಲ್ಲ, ಅದು ಆ್ಯಕ್ಚುಲಿ ಈ ನಡುವೆ ಗೋಧಿ ಮೀಡಿಯಾ ಆಗಿದೆ, ಅದು ಬೇರೆ ವಿಚಾರ. ಆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವುದಾದ್ರೂ ಎಲೆಕ್ಷನ್ ಇದ್ದರೆ ದಿನ ಬೆಳಗಾದರೆ ಒಂದು ಒಪಿನಿಯನ್ ಪೋಲ್ ಬರ್ತಿತ್ತು. ದೆಹಲಿ ಚುನಾವಣಾ ಬಗ್ಗೆ ನೋ ಒಪಿನಿಯನ್ ಪೋಲ್ಸ್, ಒಪಿನಿಯನ್ನೇ ಇಲ್ಲ. ಅದೇನು BJPಗೆ ಸೋಲು ಖಚಿತ ಅನ್ನೋ ಆ ಕಾರಣಕ್ಕಾಗಿ ಒಪಿನಿಯನ್ ಪೋಲ್ಸ್ ಇಲ್ವೋ, ಅಥವಾ ಹರಿಯಾಣ ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಚಮತ್ಕಾರ ಇದೆಯಲ್ಲ, ಹಿಡ್ಡನ್ ಚಮತ್ಕಾರ, ಆ ಚಮತ್ಕಾರಗಳ ನಂತರ ಒಪಿನಿಯನ್ ಪೋಲ್ ಕೊಟ್ಟು ಮಾನ ಕಳ್ಕೊಳ್ಳೋದು ಯಾಕೆ? ಈ BJP ಅಥವಾ ವಿಪಕ್ಷಗಳು ಇದ್ದಕ್ಕಿದ್ದಂಗೆ ಏನೋ ಸಾಧನೆ ಅಸಾಧನೆಗಳನ್ನು ಮಾಡಿಬಿಡ್ತವೆ. ಅದು ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ, ನಮ್ಮ ಮಾನ ಮರ್ಯಾದೆ ಬೀದಿಲಿ ಹರಾಜಾಗುತ್ತೆ. ಸೈಲೆಂಟಾಗಿ ಇದ್ಬಿಡೋಣ, ರಿಸಲ್ಟೇ ತೋರಿಸ್ಬಿಡೋಣ ಅಂತ ನಿರ್ಧರಿಸಿರಬೇಕು. ಹಾಗಾಗಿ ಯಾರು ಹೆಚ್ಚಿಗೆ ಮಾಡ್ತಿಲ್ಲ. ಆದರೂ ಸಹ 2 ಹೊಸ ಸರ್ವೆಗಳು ಹೊರಗೆ ಬಂದಿದೆ. ಒಂದು ಸಿ ವೋಟರ್ ಅನ್ನುವಂಥದ್ದು, ಇನ್ನೊಂದು ಹಿಂದಿ ಖಬರ್ ಅನ್ನುವಂತಹ ಹಿಂದಿ ಚಾನಲ್ದು. ಆ 2 ಸಂಸ್ಥೆಗಳು ಮಾತ್ರ ಹೊಸದಾಗಿ ಕೊಟ್ಟಿದ್ದಾವೆ. ಸಿ ವೋಟರ್ ಅಂತೂ ಈ ಹಿಂದೆನೂ ಒಂದು ಮಾಡಿತ್ತು, ಅಲ್ಲಿಯೂ ಸಹ ಅವರು ಬರೀ ಪರ್ಸೆಂಟೇಜ್ ಕೊಟ್ಟಿದ್ದರು. ಈಗಲೂ ಬರೀ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಅವ್ರು ಏನು ಕೇಳಿದ್ದಾರೆ, ಆಮ್ ಆದ್ಮಿ ಪಕ್ಷದ ಸರ್ಕಾರ ಬೇಕಾ ಅಥವಾ BJP ಆರ್ ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಜನರನ್ನು ಕೇಳಿದ್ದಾರೆ. ಆಮ್ ಆದ್ಮಿ ಸರ್ಕಾರ ಬೇಕು ಅಂತ 51%, BJP ಅಥವಾ ಕಾಂಗ್ರೆಸ್ ಸರ್ಕಾರ, ಅದು BJPನ ಕಾಂಗ್ರೆಸ್ ಜೊತೆ ಸೇರಿಸ್ಕೊಂಡು ಮಾಡಿದ್ದಾರೆ ನೋಡಿ ಸರ್ವೆ, BJP ಅಥವಾ ಕಾಂಗ್ರೆಸ್ ಸರ್ಕಾರ ಬೇಕು ಅನ್ನೋರು 49%. ಈ 49ರಲ್ಲಿ 47% BJP ಸರ್ಕಾರ ಬೇಕು ಅಂತ ಹೇಳಿರ್ತಾರೆ, 1-2% ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಹೇಳಿರ್ತಾರೆ. ಅದನ್ನು ಅವರು ಸಪ್ರೇಟಾಗಿ ತೋರಿಸಿಲ್ಲ. BJP ಅಥವಾ ಕಾಂಗ್ರೆಸ್ ಸರ್ಕಾರ 49% ಜನ ಬಯಸ್ತಿದ್ದಾರೆ, ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು 51% ಜನ ಬಯಸ್ತಿದ್ದಾರೆ. ಹಾಗಾಗಿ ಕ್ಲೋಸ್ ಫೈಟ್ ಅನ್ನುವಂತಹ ಸೂಚನೆಗಳನ್ನು ಸಿ ವೋಟರ್ ಕೊಟ್ಟಿದೆ. ಇನ್ನು ಅಲ್ಲಿ ಹಿಂದಿ ಖಬರ್ ಅನ್ನುವಂಥದ್ದು ಮಾತ್ರ ಒಂದು ರೀತಿಯಾಗಿ ಒಂದಷ್ಟು ಅಂಕಿಗಳನ್ನು ಕೊಟ್ಟಿದೆ. ಅದು ಆಮ್ ಆದ್ಮಿ ಪಕ್ಷ ಎಷ್ಟು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಕೊಟ್ಟಿದೆ. ಆಮ್ ಆದ್ಮಿ ಪಕ್ಷ ಈ ಹಿಂದಿ ಖಬರ್ ಅನ್ನುವಂತಹ ಚಾನಲ್ ಸುದ್ದಿ ಸಂಸ್ಥೆಯ ಪ್ರಕಾರ 55 ಸೀಟುಗಳನ್ನು ಗೆಲ್ಲುತ್ತೆ. 70ರಲ್ಲಿ 55 ಸೀಟ್ ಗೆಲ್ಲುತ್ತೆ. ಈಗ 62 ಇದೆ, ಅದು 52ಕ್ಕೆ ಇಳಿಯುತ್ತೆ. 7 ಸೀಟುಗಳನ್ನು ಕಳ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಆ 7 ಸೀಟು ಯಾರಿಗೂ ಹೋಗುತ್ತೆ ಅಥವಾ ಆ 15 ಸೀಟು ಯಾರ್ಯಾರಿಗೂ ಹೋಗುತ್ತೆ ಅನ್ನೋದ್ರ ಬಗ್ಗೆ ಅದು ಹೇಳ್ತಾ ಇಲ್ಲ. ಕೇವಲ ಆಮ್ ಆದ್ಮಿ ಪಕ್ಷದ ಲೆಕ್ಕ ಮಾತ್ರನೇ ಅದು ತೋರಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಲೆಕ್ಕಾಚಾರವನ್ನು ಮಾತ್ರ ತೋರಿಸ್ತಾ ಇದೆ. ಇನ್ನು ಮಿಕ್ಕಿರುವಂತಹದ್ದು ಸಟ್ಟಾ ಬಜಾರ್, ಫೆಲೋಡಿ ಸಟ್ಟಾ ಬಜಾರ್. ಮೊನ್ನೆ ಸಹ ಕಳೆದ ವಾರ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಆಗಿನ ಪರಿಸ್ಥಿತಿಗೆ, ಆ ದಿನಕ್ಕೆ ಏನೆಲ್ಲ ನಡೀತಾ ಇದೆ ಇದೆಲ್ಲವೂ ಕೂಡ ಈಗ ಹೇಳ್ತಿರೋದು ನಾನು 15 ಜನವರಿ ಆಸುಪಾಸಿನಲ್ಲಿ ನಡೆಸಿರುವಂತಹ ಸರ್ವೆಗಳು. ಸಟ್ಟಾ ಬಜಾರ್, ಫೆಲೋಡಿ, ಅದರಲ್ಲೂ ಏನದು ತುಂಬ ಫೇಮಸ್ ಇದೆ. ಅದರಲ್ಲಿ ಬಾಜಿ ಕಟ್ತಾರೆ, ಅಲ್ಲಿ ಏನು ಬೆಟ್ಟಿಂಗ್ ಆಗುತ್ತೆ, ಅದರ ಆಧಾರದ ಮೇಲೆ ಅಥವಾ ಅದನ್ನೇ ಹಿನ್ನೆಲೆಯಾಗಿ ತಗೋಬೋದು ನಾವು ಚುನಾವಣೆಗಳು ಏನಾಗಬಹುದು ಅಂತ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನೋ ಒಂದು ರೀತಿ ಸೈಂಟಿಫಿಕ್ ಸರ್ವೆಗಳನ್ನು ಮೀರಿಸಿದ ಲೆಕ್ಕಾಚಾರಗಳು ಅಲ್ಲಿ ಇರ್ತವೆ ಅಂತ ಹೇಳಲಾಗ್ತಿದೆ. ಸೊ ಅಲ್ಲೇನು ನಡೀತಾ ಇದೆ ಫೆಲೋಡಿ ಸಟ್ಟಾ ಬಜಾರ್ನಲ್ಲಿ ಅಂದರೆ, ಆಮ್ ಆದ್ಮಿ ಪಕ್ಷ 37ರಿಂದ 39 ಸೀಟ್. ಕಳೆದ ಬಾರಿನೂ 1-2 ವಾರದ ಹಿಂದೆನೂ ಫೆಲೋಡಿ ಸಟ್ಟಾ ಬಜಾರಲ್ಲಿ ಅದೇ ಅಂಕಿಗಳು ಆಲ್ಮೋಸ್ಟ್ ಅದೇ ಸಂಖ್ಯೆಗಳಿತ್ತು. BJP 25ರಿಂದ 35, ಸೇಮ್ ಟು ಸೇಮ್ ಉಳ್ಕೊಂಡಿದೆ. 15-20 ದಿನಗಳ ಅಂತರದಲ್ಲಿಯೂ ಸಹ ಸಟ್ಟಾ ಬಜಾರ್ನಲ್ಲಿ ಅಂಕಿಗಳು ಬದಲಾವಣೆ ಆಗಿಲ್ಲ. ಇನ್ನು ಕಾಂಗ್ರೆಸ್ 0 ಆಗಬಹುದು ಕಳೆದ 10 ವರ್ಷದ ಹಾಗೆ, ಅಥವಾ 3 ಸೀಟುವರೆಗೂ ಗೆಲ್ಲೋ ಸಾಧ್ಯತೆಗಳಿದೆ ಅಂತ ಸಟ್ಟಾ ಬಜಾರಲ್ಲಿ ಬಾಜಿ ಕಟ್ತಾ ಇದ್ದಾರೆ, ಪಂದ್ಯ ಕಟ್ತಾ ಇದ್ದಾರೆ. ಇದು ಸದ್ಯಕ್ಕೆ ಈಗ ಹೊರಗೆ ಬಂದಿರುವಂತಹ ಲೇಟೆಸ್ಟ್ ಸರ್ವೆಗಳು. ದೆಹಲಿ ಚುನಾವಣೆ, ವಿಧಾನಸಭಾ ಚುನಾವಣೆ 2025 ಫೆಬ್ರವರಿ 5ನೇ ತಾರೀಕು ಮತದಾನ, ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಇರುವಂತಹ ಈ ಚುನಾವಣೆಯಲ್ಲಿ. ಇನ್ನು ಈ ಚುನಾವಣೆ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದಾದರೆ, ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ದೊಡ್ಡ ಹಿನ್ನಡೆ ಆಯಿತು. ಅದನ್ನು ಗೋಧಿ ಮಾಧ್ಯಮಗಳು ಒಪ್ಪಲ್ಲ, ಈ ಕಡೆ BJP ಭಕ್ತರು ಒಪ್ಪಲ್ಲ. ಬಟ್ BJP ಲಾಸ್ಟ್ 60 ಸೀಟ್ಸ್. 2019ಕ್ಕೆ ಹೋಲಿಸಿದ್ರೆ BJP 60 ಸ್ಥಾನಗಳನ್ನು ಕಳ್ಕೊಳ್ತು. ಮೆಜಾರಿಟಿಯಿಂದ ಕೆಳಗೆ ಬಂದ್ಬಿಡ್ತು. 242 ಸೀಟ್ ಮಾತ್ರ ಬಂತು BJPಗೆ.
272 ನಮಗೆ ಮೆಜಾರಿಟಿ ಮಾರ್ಕ್. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಸಪೋರ್ಟ್ ಕೊಟ್ಟು ಊರುಗೋಲುಗಳ ಆಧಾರದ ಮೇಲೆ ಇವತ್ತು ಮೋದಿ ಸರ್ಕಾರ ನಿಂತ್ಕೊಂಡಿದೆ. ಅವರಿಬ್ಬರು ಏನಾದರೂ ಸೈಡಿಗೆ ಸರಿದು ಬಿಟ್ರೆ ಯಾವುದೇ ಕಾರಣಕ್ಕೆ ಮೋದಿ ಸರ್ಕಾರ ಡಮಾರ. ಅದು ಎನಿ ಡೇ ಎನಿ ಮಿನಿಟ್ ಅಸಾಧ್ಯತೆ ಜೀವಂತವಾಗಿದೆ. ಹಾಗಿದ್ದು ಕೂಡ ಅದಾದ ನಂತರ BJP ಬೌನ್ಸ್ಡ್ ಬ್ಯಾಕ್. ತುಂಬ ಶ್ರಮ ಹಾಕಿದ್ರು, ತಂತ್ರ ಕುತಂತ್ರ ಷಡ್ಯಂತ್ರ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ರು. ಹರಿಯಾಣದಲ್ಲಿ ಗೋಧಿ ಮಾಧ್ಯಮಗಳೇ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದರೆ ಅದನ್ನು ಉಲ್ಟಾ ಮಾಡಿದ್ರು. ಗೆದ್ದು ತೋರಿಸಿದ್ರು ಹರಿಯಾಣ ಗೆದ್ದು ತೋರಿಸಿದ್ರು BJP. ಗೋಧಿ ಮಾಧ್ಯಮಗಳೇ ಹೇಳಿತ್ತು BJPಗೆ ಚಾನ್ಸೇ ಇಲ್ಲ ಅಂತ ಹೇಳಿದರು. ಗೆದ್ದು ತೋರಿಸ್ತು. ಅದಾದಮೇಲೆ ನೆಕ್ ಟು ನೆಕ್ ಫೈಟ್ ಇರುತ್ತೆ, ಜಿದ್ದಿನ ಹೋರಾಟ ಇರುತ್ತೆ. ಕೊನೆ ಕ್ಷಣದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದು ಬಿಡುತ್ತೆ ಅಂತ ಮಹಾರಾಷ್ಟ್ರದಲ್ಲಿ ಲೆಕ್ಕಾಚಾರ ಇತ್ತು. ಅಲ್ಲೂ BJP ಮ್ಯಾಜಿಕ್ ಮಾಡಿತು. ತಂತ್ರ ಕುತಂತ್ರ ಷಡ್ಯಂತ್ರ ಯೋಜನೆ ಏನಂತ ಕರಿತೀರೋ ಕರೀರಿ, ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್. ಅಂತಿದ್ದ ಮ್ಯಾಜಿಕ್ ಅಲ್ಲ, 2/3 ಮೆಜಾರಿಟಿ ಮ್ಯಾಜಿಕ್. ಯಾರು ಊಹೆನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನಂಬರ್ಸ್ ತಗೊಂಬಂದ್ಬಿಟ್ರು. ಆ ವಿನ್ನಿಂಗ್ ಸ್ಟ್ರೀಕ್ ಇದೆಯಲ್ಲ, 2024 ಲೋಕಸಭಾ ಚುನಾವಣೆಯ ನಂತರ, ಆ ಡೌನ್ಫಾಲ್ ನಂತರ BJP ಒಂದು ಮೊಮೆಂಟಮ್ ಪಡ್ಕೊಂಡಿದೆಯಲ್ಲ, ಅದು ಕಂಟಿನ್ಯೂ ಆಗಬೇಕು ಅಂದರೆ ಅದು ದೆಹಲಿನ ಗೆಲ್ಲಬೇಕು. ದೆಹಲಿನ ಗೆಲ್ಲೋದಕ್ಕೆ ಅದು ಕಂಟಿನ್ಯೂಟಿ ಒಂದೇ ಕಾರಣ ಅಲ್ಲ. ದೆಹಲಿ ದೇಶದ ರಾಜಧಾನಿ, ಅದರ ಮೇಲೆ ತನಗೆ ಹಿಡಿತ ಇಲ್ಲ, ಅಲ್ಲಿ ತನ್ನ ಆಡಳಿತ ಇಲ್ಲ. ಸುಮಾರು 30 ವರ್ಷ ಆಗ್ತಾ ಬಂತು. 27 ವರ್ಷದಿಂದ ಆಡಳಿತದಿಂದ BJP ದೂರ ಇದೆ ದೆಹಲಿಯಲ್ಲಿ. ಹೇಗಾದರೂ ಮಾಡಿ ಅದನ್ನು ತಗೋಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಅದಕ್ಕೆ ಈ ಬಾರಿ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಹರಿಯಾಣದ ಅದೇ ಫಾರ್ಮುಲಾಗಳನ್ನು ಬಳಸ್ತಾ ಇದ್ದಾರಂತೆ. ಹರಿಯಾಣ ಗೆಲ್ಲೋದಕ್ಕೆ ಏನೆಲ್ಲ ಮಾಡಿದ್ರೋ ಅದೆಲ್ಲವನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರಂತೆ BJP. ಹೇಗಾದರೂ ರಾಷ್ಟ್ರದ ರಾಜಧಾನಿಯನ್ನು ಮರಳಿ ಪಡಿಬೇಕು. ತನ್ನ ಮೂಗಿನ ಕೆಳಗೆ ಇರುವಂತಹ ರಾಜ್ಯ ತನ್ನ ಕೈ ತಪ್ಪಿಸ್ಕೊಂಡು ಹೋಗಿದೆ ಅಂತ ಮೋದಿ ಅಮಿತ್ ಶಾಗೆ ದುಗುಡ. ಅದನ್ನು ದೂರ ಮಾಡ್ಕೋಬೇಕು. ಇನ್ನೊಂದು ಹರಿಯಾಣ ಮಹಾರಾಷ್ಟ್ರ ಗೆದ್ದಾಗ ಬಂದಿರೋ ಮೊಮೆಂಟಮ್ ಇದೆಯಲ್ಲ, ನಾವಿನ್ನೂ ಸ್ಟ್ರಾಂಗ್ ಇದ್ದೀವಿ ಅಂತ ಮೋದಿ ಅಮಿತ್ ಶಾ ತೋರಿಸೋದಕ್ಕೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ, ಅದು ಬ್ರೇಕ್ ಆಗಬಾರ್ದು ಅಂದರೆ ದೆಹಲಿ ಗೆಲ್ಲಬೇಕು. ಈ ಕಾರಣಕ್ಕೆ ದೆಹಲಿ ಫುಲ್ ಟಫ್ ಆಗಿರೋದು, ಸೀರಿಯಸ್ ಆಗಿರೋದು. ಆ ಲೆಕ್ಕಾಚಾರಗಳಲ್ಲಿ ಮುಖ್ಯಮಂತ್ರಿ ಅಂತ ನೋಡಿದೆ ಅರವಿಂದ್ ಕೇಜ್ರಿವಾಲ್ನ ಜೈಲಲ್ಲಿ ಇಟ್ಟಿದ್ದು. ಆ ಲೆಕ್ಕಾಚಾರದಲ್ಲಿ ಆಮ್ ಆದ್ಮಿ ಪಕ್ಷದ ಅಷ್ಟು ನಾಯಕರನ್ನು ಜೈಲಿಗೆ ತಗೊಂಡೋಗಿದ್ದು. ಎಲ್ಲ ಲೆಕ್ಕಾಚಾರಗಳ ನಡುವೆ ಏನಾಗುತ್ತೆ ಅನ್ನೋದು ಈಗ ಕುತೂಹಲಕಾರಿ ಅಂಶ. ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ. 8ನೇ ತಾರೀಕು ಆ ಕುತೂಹಲಕ್ಕೆ ತೆರೆ ಬೀಳುತ್ತೆ. BJP ವಾಪಸ್ ಬರುತ್ತಾ? ಹೇಳಲಿಕ್ಕೆ ಬರಲ್ಲ. ನಾನಂತೂ ಹಾಗೆ ಹೇಳ್ತೀನಿ, ಯಾರು ಆಮ್ ಆದ್ಮಿ ಪಕ್ಷ ಅಂತಿದ್ರು ಸಹ BJP ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ದೆಹಲಿ ಚುನಾವಣೆಯಲ್ಲಿ, ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ದೆಹಲಿಯಲ್ಲಿ ಮಾಡೋದು ದೊಡ್ಡ ವಿಚಾರ ಅಲ್ಲ. ಲೆಟ್ ಅಸ್ ಸಿ, ಕೀಪ್ ಯುವರ್ ಫಿಂಗರ್ಸ್ ಕ್ರಾಸ್ಡ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.